ನಿಮ್ಮ ಹತ್ರ 1 ಲಕ್ಷ ದುಡ್ಡಿದೆಯಾ, ನೀವು ಓನರ್ ಆಗ್ಬೇಕಾ, ನೀವು ದುಡಿಬೇಕಾ, ನಮ್ಮ ತ್ರಿಬಲ್ ಬಂದು ಜಾಯ್ನ್ ಆಗಿ. ನಮಸ್ತೆ, ನಾನು ಹೇಮಂತ್ ಭಾರತಿ ತ್ರಿಬಲ್ ಸೊಲ್ಯೂಷನ್ ಇಂದ. ಇವತ್ತೊಂದು ಮಹಿಳೆಯರಿಗೆ ಒಂದು ಒಳ್ಳೆ ಅವಕಾಶ ಏನಪ್ಪಾ ಅಂದ್ರೆ ಸುವರ್ಣ ಅವಕಾಶ. ನಮ್ಮ ಕಂಪನಿಯಲ್ಲಿ ಬರೀ 1 ಲಕ್ಷ ದುಡ್ಡಿದ್ರೆ ಸಾಕು, ನಾವು ನಿಮ್ಗೆ ಮಿಷನ್ ಕೊಡ್ತೀವಿ. ಮನೇಲಿ ಇಟ್ಕೊಂಡು ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಒಂದು ಒಳ್ಳೆ ಅವಕಾಶ. ನಮ್ಮ ಕಡೆಯಿಂದ EMI ಸೌಲಭ್ಯ ಇದೆ, ಸರ್ವಿಸ್ ಸೌಲಭ್ಯ ಇದೆ. ಮತ್ತೆ ಈ ಬಿಸ್ನೆಸ್ ಮಾಡೋದಕ್ಕೆ ಯಾವ್ದು ಜಾಗ ಬೇಕಾಗಿಲ್ಲ, GST ಬೇಕಾಗಿಲ್ಲ, ಒಂದು ಶಾಪ್ ಬೇಕಾಗಿಲ್ಲ. ಯಾರು ಎಲ್ಲಿ ಬೇಕಾದ್ರೂ ಈ ಬಿಸ್ನೆಸ್ ಮಾಡಬಹುದು. ಒಂದು ಬಿಸ್ನೆಸ್ ಮಾಡಿ ನಾನು ಓನರ್ ಆಗಬೇಕು, ನಾನು ದುಡಿಬೇಕು ಅನ್ನೋ ಆಸೆ ಇರೋದು ನಮ್ಮ ತ್ರಿಬಲ್ ಕಂಪನಿ ಜಾಯ್ನ್ ಆಗಿ. ಒಂದು ಒಳ್ಳೆ ಸರ್ವಿಸ್ ಕೂಡ ಇದೆ, ಒಳ್ಳೆ ಕ್ವಾಲಿಟಿ ಮಿಷನ್ ಸಿಗುತ್ತೆ ನಿಮಗೆ. ನಿಮ್ಮ ಮನೇಲಿ ಇಟ್ಕೊಂಡು ನೀವು ಬಿಸ್ನೆಸ್ ಮಾಡಬಹುದು. ಮತ್ತೆ ಫ್ರೀ ಟ್ರೈನಿಂಗ್ ಇರುತ್ತೆ. ಯಾರಿಗೂ ಒಂದು ಬಿಸ್ನೆಸ್ ಮಾಡ್ಕೊಂಡು ಒಂದು ಆಸೆ ಇದೆಯೋ ಅಂತವನ್ನವರು ನಮ್ಮ ತ್ರಿಬಲ್ ಕಂಪನಿ ಬಂದು ಜಾಯ್ನ್ ಆಗಿ. ನಮ್ಮ ಕಂಪನಿ ಬಂದ್ಬಿಟ್ಟು ಬೊಮ್ಮನಹಳ್ಳಿಯಲ್ಲಿ BBMP ಆಫೀಸ್ ಆಪೋಸಿಟ್ ಅಲ್ಲಿ ಇದೆ, ಫಸ್ಟ್ ಫ್ಲೋರ್ ಅಲ್ಲಿ. ಇದು ಬ್ಯಾಂಗ್ಳೂರು ಮತ್ತೆ ಮೈಸೂರಲ್ಲಿ ಕುವೆಂಪು ನಗರದಲ್ಲಿ ಇದೆ, ಹುಬ್ಬಳ್ಳಿಯಲ್ಲಿ ಗಾಜಪೇಟೆಯಲ್ಲಿ ಇದೆ, ಮತ್ತೆ ಬಳ್ಳಾರಿಯಲ್ಲಿ ಇದೆ. ನೆಕ್ಸ್ಟ್ ಬೆಳಗಾಂ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇಂಥ ಅವಕಾಶ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕದಲ್ಲಿ ಸಿಗೋದು. ಅದು ನಮ್ಮ ಸಿಂಗಲ್ ಎಂಬ್ರಾಯ್ಡರಿ ಮಿಷನ್ ಇಂಡಸ್ಟ್ರಿಯಲ್ ಅಲ್ಲೇ ನಾವು ಫಸ್ಟ್ ಪ್ರಪ್ರಥಮ ಬಾರಿಗೆ ನಾವು ಅನ್ಸೆಕ್ಯೂರ್ ಲೋನ್ ಕೊಡ್ತಾ ಇದ್ದೀವಿ. ಇದೊಂದು ಒಳ್ಳೆ ಅವಕಾಶ ಇದೆ. ಮತ್ತೆ ಈ ನಮ್ಮ ಬಿಸ್ನೆಸ್ ಮಾಡೋದಕ್ಕೆ ಗವರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಸೆಂಟ್ರಲ್ ಗವರ್ಮೆಂಟ್ PMAGP ಲೋನ್ ಇದೆ, ಮುದ್ರಾ ಲೋನ್ ಇದೆ. ಅದೊಂದಲ್ಲೂ ಕೂಡ ಸಬ್ಸಿಡಿ ಕೂಡ ನೀವು ಪಡ್ಕೋಬಹುದು. ಜೊತೆಗೆ ಎಲ್ಲೂ ಲೋನ್ ಆಗಿಲ್ಲ ಅಂದ್ರೆ ವಿತಿನ್ 5 minutes ಸಿಂಪಲ್ ಡಾಕ್ಯುಮೆಂಟ್ ಅಲ್ಲಿ ನಾವು ನಿಮಗೆ ಲೋನ್ ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹೊಸ ವಿಡಿಯೋನ ತಗೊಂಡು ಬಂದಿದ್ದೀನಿ. ಸೊ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷನ್ ಬಗ್ಗೆ ನಾನು ನಿಮ್ಗೆ ಇವತ್ತು ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ. ಸೊ ಮನೇಲೆ ಕೂತ್ಕೊಂಡು 30 ರಿಂದ 50 ಸಾವಿರ ಅರ್ನ್ ಮಾಡಬಹುದು ಅಂತ ಒಂದು ಬೆಸ್ಟ್ ಬಿಸ್ನೆಸ್ ಅಂದ್ರೆ ಸೊ ಈ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷನ್ ಬಗ್ಗೆ. ಸೊ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತ ಎಜುಕೇಶನ್ ಬೇಕಾಗಿರೋದಿಲ್ಲ, ಸೊ ಏಜ್ ಲಿಮಿಟ್ಸ್ ಬೇಕಾಗಿರೋದಿಲ್ಲ. ಸೊ ನಿಮ್ದು ಒಂದು ಸಿವಿಲ್ ಸ್ಕೋರ್ ಕೂಡ ಚೆನ್ನಾಗಿಲ್ಲ ಅಂದ್ರೂ ಕೂಡ ನಿಮ್ಗೆ ಇಲ್ಲಿ EMI ಲೋನ್ ಕೂಡ ಮಾಡ್ಕೊಡ್ತಾ ಇದ್ದಾರೆ. ಸೊ ಮಿನಿಮಮ್ ಡೆಪಾಸಿಟ್ ಅಂತ ಇರುತ್ತೆ, ಅಷ್ಟು ಮಾಡಿದ್ರೆ ನಿಮ್ಮ ಮನೆಗೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷನ್ ತಗೊಂಡು ಹೋಗ್ಬಹುದು. ಇನ್ನು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷನ್ ತಗೊಂಡಾದ್ಮೇಲೆ ಯಾವ ರೀತಿ ಇದನ್ನ ನೀವು ಆಕ್ಸೆಸ್ ಮಾಡುವಂತದ್ದು, ಯಾವ ರೀತಿ ಟ್ರೈನಿಂಗ್ ತಗೋಬೇಕು ಅಂದ್ರೆ ಸೊ ಅದನ್ನು ಕೂಡ ಅವರೇ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಸೊ ಫ್ರೀ ಟ್ರೈನಿಂಗ್ ಕೂಡ ಇರುತ್ತೆ. ಹಾಗೆ ನಿಮ್ಗೆ ಇದ್ರ ಜೊತೆಗೆ ನಿಮ್ಗೆ ಒಂದು ಟೂಲ್ ಕಿಟ್ ಸಹ ಕೊಡ್ತಾ ಇದ್ದಾರೆ. ಸೊ ಪ್ರತಿ ಒಂದು ಡೀಟೇಲ್ಸ್, ಯಾವ ರೀತಿ ಬಿಸ್ನೆಸ್ ಶುರು ಮಾಡಬೇಕು, ಯಾವ ರೀತಿಯಾದಂತ ಇವತ್ತು 30 ರಿಂದ 50 ಸಾವಿರ ಅರ್ನ್ ಮಾಡಬೇಕು ಅನ್ನೋ ಒಂದು ಸಂಪೂರ್ಣವಾದ ವಿವರನ RRR ಎಂಬ್ರೋ ಸೊಲ್ಯೂಷನ್ ಅಲ್ಲಿ ನೀವು ನೋಡಬಹುದು. ಗೂಗಲ್ ಅಲ್ಲಿ RRR ಎಂಬ್ರೋ ಸೊಲ್ಯೂಷನ್ ಇನ್ ಬೊಮ್ಮನಹಳ್ಳಿ ಅಂತ ಹಾಕಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅಡ್ರೆಸ್ ಬರುತ್ತೆ. ಸೊ ಅದನ್ನ ನೋಡ್ಕೊಂಡು ಕೂಡ ನೀವು ಬರಬಹುದು. ಸೊ ಬೊಮ್ಮನಹಳ್ಳಿಯಲ್ಲಿ ನಿಯರ್ ನಿಮ್ಗೆ ಜಸ್ಟ್ ಒಂದು 100 ಮೀಟರ್ಸ್ ಒಳಗಡೆ ಇರುವಂತಹ ಈ ಒಂದು ಲೊಕೇಶನ್ ತುಂಬಾ ಈಸಿ ವೇ ಅಂತಾನೆ ಹೇಳ್ಬೋದು. ಈಗ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ಕೊಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡ್ಕೊಂಡ್ ಬಂದ್ಬಿಡೋಣ. ಹಾಯ್ ಮ್ಯಾಮ್, ನಮಸ್ತೆ. ಹಲೋ ಮ್ಯಾಮ್, ನಮಸ್ಕಾರ. ಸೊ ಹೇಳಿ, ಇವತ್ತು ನಾನ್ ಬಂದಿರೋದು RRR ಎಂಬ್ರೋ ಸೊಲ್ಯೂಷನ್ಗೆ. ಸೊ ನಿಮ್ಮ ಒಂದು ಎಂಬ್ರಾಯ್ಡರಿ ಮಿಷನ್ಸ್ ಬಗ್ಗೆ ಹಾಗೆ ನಿಮ್ಮ ಶಾಪ್ ಅಂದ್ರೆ ನಿಮ್ಮ ಶೋರೂಮ್ ಬಗ್ಗೆ ಡೀಟೇಲ್ಸ್ ಸಂಪೂರ್ಣವಾದ ಒಂದು ವಿವರಣ ನಮ್ಮ ಒಂದು ವ್ಯೂವರ್ಸ್ಗೆ ಹೇಳಿ ಮ್ಯಾಮ್. ಓಕೆ ಮ್ಯಾಮ್, ನಮ್ದು ಇಲ್ಲಿ ಫಸ್ಟ್ ಬ್ರಾಂಚ್ ಬಂದ್ಬಿಟ್ಟು ನಮ್ದು ಬೆಂಗಳೂರಲ್ಲಿ ಇದೆ. ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ ಅಂತ ಅಂದ್ರೆ ಬೊಮ್ಮನಹಳ್ಳಿ ಬೇಗೂರ್ ರೋಡ್ BBMP ಆಫೀಸ್ ಎದುರುಗಡೆ ನಮ್ಮ ಆಫೀಸ್ ಇದೆ ಮೇಡಮ್, RRR ಅಂತ. ಇಲ್ಲಿ ಬಂದು ಬೊಮ್ಮನಹಳ್ಳಿ ಬಂದು ಆಪೋಸಿಟ್ ಅಲ್ಲಿ ನಿಂತ್ಕೊಂಡು ನೋಡ್ರೆ ನಮ್ಮ ಆಫೀಸ್ ಕಾಣಿಸುತ್ತೆ ಮೇಡಮ್. ಓಕೆ, ಸೊ ನಿಯರೆಸ್ಟ್ ಅಂದ್ರೆ ಇದೇನಾದ್ರು ಒಂದು ಲ್ಯಾಂಡ್ ಮಾರ್ಕ್ BBMP ಆಫೀಸ್ ಇರುತ್ತೆ. ಟೈಮಿಂಗ್ಸ್ ಮ್ಯಾಮ್? ಮ್ಯಾಮ್ 10:30 to 7:30 ಇದೆ ಮೇಡಮ್. ಓಕೆ, ಸಂಡೇ ಮೇಡಮ್ ಇರುತ್ತೆ ಮೇಡಮ್. ಸಂಡೇನೆ ಮೇನ್ ಆಗಿ, ಯಾಕಂದ್ರೆ ಎಲ್ಲರಿಗೂ ಲೀವ್ ಇರುತ್ತೆ ಸಂಡೇ, ಆಫೀಸ್ಗೆ ಹೋಗೋರಿಗೆ, ವರ್ಕರ್ಸ್ಗೆಲ್ಲ. ಸೊ ಅದಕ್ಕೋಸ್ಕರ ಸಂಡೇನು ಕೂಡ ಓಪನ್ ಇದೆ ಮೇಡಮ್. ಓಕೆ, ನಿಮ್ಮ ಒಂದು ಎಂಬ್ರಾಯ್ಡರಿ ಮಿಷನ್ ಬಗ್ಗೆ ಸೊ ಸಂಪೂರ್ಣವಾದ ಒಂದು ವಿವರಣ ಹೇಳಿ. ಓಕೆ ಮೇಡಮ್, ಇದು ಬಂದ್ಬಿಟ್ಟು ಬಟರ್ಫ್ಲೈ ಮಾಡೆಲ್ ಮೇಡಮ್. ಆಟೋಮೆಟಿಕ್ ಸ್ಟಿಚಿಂಗ್ ಇದೆ, ಆಟೋಮೆಟಿಕ್ ರನ್ನಿಂಗ್ ಇದೆ. ನೀವು ಫ್ರಂಟ್ ಟು ಬ್ಯಾಕ್ ಅಟ್ ಎ ಟೈಮ್ ಒಂದೇ ಫ್ರೇಮ್ ಸೆಟ್ ಅಲ್ಲಿ ಹಾಕೋಬಹುದು. ಸ್ಲೀವ್ಸ್ ಮಾತ್ರ ನೀವು ಚೇಂಜ್ ಮಾಡಿ ಸ್ಲೀವ್ಸ್ ನೀವು ಹಾಕೋಬೇಕು. ಸೊ ಇದಕ್ಕೆ ಏನಾದ್ರು ಏಜ್ ಲಿಮಿಟ್ಸ್ ಇದೆಯಾ? ಈ ತರ ಏಜ್ ಲಿಮಿಟ್ಸ್ ಇಲ್ಲ, ಇಷ್ಟೇ ಓದಿರ್ಬೇಕು ಅಂತ ಏನಿಲ್ಲ. ವಯಸ್ಸಾದವರು ಕೂಡ ಮಾಡ್ಬೋದು, ಯಂಗ್ ಪರ್ಸನ್ಸ್ ಗಳು ಮಾಡ್ಬೋದು, ಜೆಂಟ್ಸ್ ಮಾಡ್ಬೋದು, ಲೇಡೀಸ್ ಮಾಡ್ಬೋದು. ಏನು ಬೇಕಾಗಿಲ್ಲ, ಬೇಕಾಗಿಲ್ಲ. ಓಕೆ, ಅಂದ್ರೆ ಇವಾಗ ಎಂಬ್ರಾಯ್ಡರಿನ ಒಂದು ಮನೇಲಿ ಇಟ್ಟಿ ಮಾಡುವಂತದ್ದು ಇರುತ್ತೆ, ಇಲ್ಲ ಒಂದು ಆಫೀಸ್ ಏನಾದ್ರು ಇಡ್ಬೇಕಾಗತ್ತಾ? ಮನೇಲೂ ಮಾಡ್ಬೋದು, ಆಫೀಸಲ್ಲೂ ಮಾಡ್ಬೋದು, ಬುಟಿಕ್ ಇಟ್ಕೊಂಡು ಮಾಡ್ಬೋದು. ನಿಮ್ ಪರ್ಪಸ್ ಮೇಡಮ್, ನೀವು ಅಲ್ಲಿ ಇಟ್ಕೊಂಡು ಮಾಡ್ತೀನಿ ಅನ್ನೋ ಕಂಫರ್ಟಬಲ್ ಇರುತ್ತೋ ಆ ಕಂಫರ್ಟಬಲ್ ಝೋನ್ ಅಲ್ಲಿ ಇಟ್ಕೊಂಡು ನೀವು ಎಂಬ್ರಾಯ್ಡಿಂಗ್ ಆಪರೇಟರ್ ಮಾಡ್ಕೋಬಹುದು ಮೇಡಮ್, ಆಪರೇಟ್ ಮಾಡ್ಬೋದು. ಸೊ ಇವಾಗ ಯಾವ ರೀತಿ ಇದನ್ನ ಆಪರೇಟ್ ಮಾಡೋದು, ಸೊ ಅದ್ರ ಬಗ್ಗೆ ನೋಡಿ. ಏನ್ ಜಾಸ್ತಿ ಕಷ್ಟ ಏನೇ ಇಲ್ಲ, ಆಪ್ಷನ್ಸ್ ಜಸ್ಟ್ 4 ಆಪ್ಷನ್ಸ್ ಇಲ್ಲಿ. ಫಸ್ಟ್ನೇ ಆಪ್ಷನ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ. ಇನ್ ಸೆಕೆಂಡ್ನೇ ಆಪ್ಷನ್ ಗೆ ಹೋದ್ರೆ ಡೈರೆಕ್ಷನ್ ನ ಶೋ ಮಾಡುತ್ತೆ, ಅದು ಯಾವ ಡೈರೆಕ್ಷನ್ ಅಲ್ಲಿ ಪಂಚ್ ಆಗ್ತಿದೆ ಅಂತ. ಸೊ ಮೂರನೇ ಆಪ್ಷನ್ ಗೆ ಬಂದ್ರೆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಈಸಿ ಇರುತ್ತೆ. ಎಲ್ಲ ಒಂದೇ ಕಲರ್ ಮಾಡ್ಕೊಂಡು ಯಾವ್ಯಾವ ಕಲರ್ ಕಟ್ಕೊಂಡು ಹೋಗ್ಬೋದು. ಇಲ್ಲಿ ನೋಡ್ಕೋಬೇಕು, ನೀವು ಹಿಂದ್ಗಡೆ ಬ್ಯಾಕ್ ಸೈಡ್ ಯಾವ ಕಲರ್ ಹಾಕಿರ್ತೀರಾ, ಆಮೇಲೆ ಈ ಸೂಜಿಲಿ ಯಾವ್ಯಾವ ಕಲರ್ ಹಾಕಿರ್ತೀರಾ ಅಂತ ನೋಡ್ಕೊಂಡು ಜಸ್ಟ್ ಆ ನಂಬರ್ ಗಳನ್ನ ಪ್ರೆಸ್ ಮಾಡ್ಕೊಂಡು ಹೋಗೋದು. ಇನ್ನ ಜಸ್ಟ್ 4ನೇ ಆಪ್ಷನ್ ಗೆ ಬಂದ್ರೆ
ನಾವ್ ಯಾವ ಪೊಸಿಷನ್ ಅಲ್ಲಿ ತಗೊಂಡಿರ್ತೀವಿ ಆ ಪೊಸಿಷನ್ ಅಲ್ಲಿ ನಿಂತಿದೆ. ಈಗ ನೋಡಿ ನೀವು ನೋಡ್ಬೋದು ನಾವ್ ಯಾವ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿರೋ ಕಲರ್ ಇದೆ, ಯಾವ ಪೊಸಿಷನ್ ಅಲ್ಲಿ ನಿಲ್ಸಿದೆ ಅದೆಲ್ಲ ಇದೆ. ಎಲ್ಲ ಆದ್ಮೇಲೆ ಟ್ರೇಸಿಂಗ್ ಆಪ್ಷನ್ ಇರುತ್ತೆ. ಟ್ರೇಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ತಗೊಂಡಿರೋ ಫ್ರೇಮ್ ಒಳಗಡೆನೆ ಡಿಸೈನ್ಸ್ ಫ್ರೇಮ್ ಸೆಟ್ ಇಂದ ಹೊರಗಡೆ ಹೋಗಿಲ್ಲ, ಒಳಗಡೆನೆ ಇದೆ ಅಂತ ಶೋ ಆಫ್ ಆಗುತ್ತೆ. ಇನ್ ಕೇಸ್ ಇದೇನಾದ್ರೂ ನಾವು ರೆಡ್ ಕಲರ್ ಬಂದ್ರೆ ನಾವು ತಗೊಂಡಿರೋ ಇಮೇಜ್ ತಪ್ಪು ಅಂತ, ಒಳಗಡೆನೆ ಇರ್ಬೇಕಾ ಇಮೇಜ್. ನಮ್ ಇಮೇಜ್ ಫಸ್ಟ್ ಓಪನ್ ಆಗಿರ್ತಲ್ಲ, ಇಮೇಜ್ ನ ಲಾಕ್ ಮಾಡ್ಕೊಂಡೆ. ಈಗ ನೆಕ್ಸ್ಟ್ ನಾವು ಫಸ್ಟ್ನೇ ಆಪ್ಷನ್ ಬಂದ್ರೆ ನಮ್ಗೆ ತುಂಬಾ ಅಂದ್ರೆ ನಮ್ಮಲ್ಲಿ ನಾವು 2,000 3,000 ಡಿಸೈನ್ಸ್ ನ ಕೊಡ್ತೀವಿ. ನಾವು ಪೆನ್ ಡ್ರೈವ್ ಅಟ್ಯಾಚ್ ಮಾಡ್ಬಿಟ್ಟು ನಮ್ PDF ಇರುತ್ತೆ, PDF ಅಲ್ಲಿ ನೋಡ್ಕೋಬೇಕು ನೀವು ನಮ್ಗೆ ನೀವು ಫಸ್ಟ್ ಬುಕ್ಸ್ ಕೊಟ್ಟಿರ್ತೀವಲ್ಲ, ಬುಕ್ಸ್ ಅಲ್ಲಿ ನಿಮ್ಗೆ ಯಾವ ಡಿಸೈನ್ಸ್ ಬೇಕು ಆ ಡಿಸೈನ್ಸ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ ಕೇಸ್ ನಾನೀಗ ನೋಡಿ ಬಿಗ್ ಸೆಟ್ DSB ಅಂತ ಇದೆ, ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ನಂಬರ್ 42 ಇದೆ, ಇದ್ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನ ನಾವು ಸೆಕೆಂಡ್ ಆಪ್ಷನ್ಸ್ ಹೋದ್ರೆ ಇಲ್ಲಿ ನೋಡಿ ನಿಮ್ಗೆ ಪೊಸಿಷನ್ ನಮ್ಗೆ ಕಾಣಿಸ್ತಾ ಇಲ್ಲ, ನಾವ್ ಏನ್ ಸೆಲೆಕ್ಟ್ ಮಾಡಿದೀವಿ ಅಂತ ಕಾಣಿಸ್ತಾ ಇಲ್ಲ. ಕಾಣಿಸ್ಬೇಕು ಅಂದ್ರೆ ಫಸ್ಟ್ ನಾವು ಇಲ್ಲಿ ನಿಮಗೆ ನೋಡಿ ಬೂತ್ ಕನ್ನಡಿ ತರ ಕಾಣಿಸುತ್ತೆ ಒಂದು ಫ್ಲವರ್ ಟೈಪ್ ಅಲ್ಲಿ, ಅದನ್ನ ಪ್ರೆಸ್ ಮಾಡ್ಬೇಕು. ಇದು ಡೈರೆಕ್ಷನ್ ಶೋ ಮಾಡುತ್ತೆ ನಮ್ಗೆ. ನೀವು ಈ ಡೈರೆಕ್ಷನ್ ಅಲ್ಲಿ ಹಾಕೋಬೇಕಾದ್ರೆ ಅಂದ್ರೆ ನೋಡಿ ನಮ್ಗೆ ಈ ಡೈರೆಕ್ಷನ್ ಬೇಡ, ನೆಕ್ಸ್ಟ್ ಡೈರೆಕ್ಷನ್ ಈ ಡೈರೆಕ್ಷನ್ ಇದೆ, ಇದು ಬೇಡ ನಮ್ಗೆ ಈ ಡೈರೆಕ್ಷನ್ ಅಲ್ಲಿ ಹಾಕ್ತೀನಿ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಹಾಕೋಬಹುದು. ಇಲ್ಲಿ ನೋಡಿ ಈ ತರ ಡೈರೆಕ್ಷನ್ ನೀವು ಚೇಂಜ್ ಮಾಡ್ಕೋಬಹುದು. ಓಕೆ, ಥರ್ಡ್ ಆಪ್ಷನ್ ಬಂದ್ರೆ ಮೇಡಮ್ ಕಲರ್ ಸೆಟ್ಟಿಂಗ್ಸ್. ಕಲರ್ಸ್ ಇದರಲ್ಲಿ ನಾವು ಒಂದೇ ಒಂದನ್ನ ಕೊಟ್ಟಿದ್ದೀವಿ. ಒಂದ್ ಕಲರ್ ಸೆಲೆಕ್ಟ್ ಆಯ್ತು. ಇನ್ ಕೇಸ್ ನಿಮ್ಗೆ ಜಾಸ್ತಿ ಮಲ್ಟಿ ಕಲರ್ಸ್ ಬೇಕು ಅಂತ ಅಂದ್ರೆ ನೀವು ಪಂಚ್ ಮಾಡ್ಕೋಬೇಕಾಗುತ್ತೆ. ಈಗ D ಗೆ ಒಂದು, A ಗೆ ಒಂದು, K ಗೆ ಒಂದು ಆತರ ಪಂಚ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನಮ್ಗೆ ಅದು ಬೇಡ ಅಂದ್ರೆ ಒಂದ್ ಕಲರ್ ಅಲ್ಲಿ ನೀವು ಇಟ್ಟು ಓಡಿಸಬಹುದು ಮ್ಯಾಮ್. ಇನ್ನು ಫೋರ್ತ್ನೇ ಆಪ್ಷನ್ ಬಂದ್ರೆ ನಮ್ಗೆ ಕಾಣಿಸ್ತಾ ಇಲ್ಲ ಇಮೇಜ್, ನಾವ್ ಏನ್ ಸೆಲೆಕ್ಟ್ ಮಾಡಿದ್ವು ಅಂತ ಕಾಣಿಸ್ತಾ ಇಲ್ಲ. ನಾವು ಫಸ್ಟ್ ಏನ್ ಮಾಡಿದ್ವಿ ಹೇಳಿ, ಇಮೇಜ್ ನ ಲಾಕ್ ಮಾಡಿದೀವಿ, ಅದನ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ರೆ ನಾವ್ ಯಾವ ಇಮೇಜ್ ಸೆಲೆಕ್ಟ್ ಮಾಡಿದೀವಿ ಅಂತ ಕಾಣಿಸುತ್ತೆ. ಇವಾಗ ಈಗ ನೀವ್ ಹೇಳ್ತಾ ಇರೋದು ಈ ಒಂದು ಇಮೇಜಸ್ ಇವಾಗ ರೆಡಿ ಆಗ್ಬೇಕಾದ್ರೆ ಪೆನ್ ಡ್ರೈವ್ ಇಲ್ಲ ಯಾವ್ದ್ರಲ್ಲಿ ತಗೊಂಡ್ ಬಂದು ನಾವು ಜಸ್ಟ್ ಇದಕ್ಕೆ ಪಿನ್ ಮಾಡ್ಬೇಕಾಗುತ್ತೆ. ಪೆನ್ ಡ್ರೈವ್ ಅಲ್ಲಿ ಇರುತ್ತೆ ಮೇಡಮ್, ಪೆನ್ ಡ್ರೈವ್ ಆಗುತ್ತೆ. ಪೆನ್ ಡ್ರೈವ್ ತಗೊಂಡ್ ಬಂದ್ರೆ ಆಗುತ್ತಿಲ್ಲ, ಡೇಟಾ ಕೇಬಲ್ಸ್ ಏನಾದ್ರು ಇದ್ರೆ ಯೂಸ್ ಆಗುತ್ತಾ? ಆಗುತ್ತೆ ಮೇಡಮ್, ಆಗುತ್ತೆ ಮೇಡಮ್. ಪೆನ್ ಡ್ರೈವ್ ಅಲ್ಲಿ ಸೇವ್ ಮಾಡ್ಕೊಂಡು ನೀವು ಇದರಲ್ಲೇ ಮಾನಿಟರ್ ಅಲ್ಲೇ ಸೇವ್ ಮಾಡ್ಕೋಬಹುದು. ಇನ್ ಕೇಸ್ ನಮ್ಗೆ ಮಾನಿಟರ್ ಅಲ್ಲಿ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅಂತ ಅಂದ್ರೆ ಪೆನ್ ಡ್ರೈವ್ ಅಲ್ಲಿ ಇಟ್ಕೋಬಹುದು ಮೇಡಮ್. ಪೆನ್ ಡ್ರೈವ್ ಅಲ್ಲಿ ಇಟ್ಕೊಂಡು ಮಾಡ್ಕೋಬಹುದು. ಓಕೆ, ನಮ್ಗೀಗ ಶೋ ಅಪ್ ಆಗ್ತಾ ಇದೆ. ಈಗ ನಾವ್ ತಗೊಂಡಿರೋ ಇಮೇಜ್ ನಮ್ ಫ್ರೇಮ್ ಸೆಟ್ ಒಳಗೆ ಇದೆಯೋ ಇಲ್ಲ ಫ್ರೇಮ್ ಸೆಟ್ ದೂರ ಹೊರಗಡೆ ಇದೆಯಾ ಅಂತ ಅಂದ್ಬಿಟ್ಟು ಶೋ ಅಪ್ ಆಗುತ್ತೆ. ನೋಡಿ ಫ್ರೇಮ್ ಸೆಟ್ ಒಳಗೆ ಇದೆ. ಈಗ ನೋಡ್ಕೋಬೇಕು ಮೇಡಮ್, ಅದು ನಾವು ಫ್ರೇಮ್ ಸೆಟ್ ನಮ್ದು ಫ್ರೇಮ್ ಸೆಟ್ ಒಳಗೆ ಇದೆಯೋ ಅದು ಔಟ್ ಆಫ್ ಬಾರ್ಡರ್ ಆಗಿದೆಯಾ ಅಂತ ಶೋ ಅಪ್ ಆಗ್ತಾ ಇರುತ್ತೆ. ಈಗ ಫ್ರೇಮ್ ನ ಮೂವ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಆಲ್ರೆಡಿ ಇಮೇಜಸ್ ನ ಹಾಕಿದೀವಿ. ಈಗ ಟ್ರೇಸಿಂಗ್ ಕೊಡ್ಬೇಕು ಮೇಡಮ್. ಅಷ್ಟೇ ಒಳಗಡೆ ನಮ್ಗೆ ಅದು ಫಿನಿಶಿಂಗ್ ಆಗುತ್ತೆ ಅಂತ ವರ್ಕ್. ಸೊ ಈಗ ಬ್ಯಾಕ್ ಬಂದು ಸ್ಟಾರ್ಟ್ ಬಟನ್ ಕೊಟ್ರೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ಮೇಡಮ್ ಇವಾಗ ಈ ವರ್ಕ್ ಬಗ್ಗೆ ಹೇಳಿದ್ರಿ, ಇವಾಗ ಈ ತರ ವರ್ಕ್ ಮಾಡಿಸ್ಬೇಕಾದ್ರೆ ಥ್ರೆಡ್ ಬೇಕಾಗತ್ತಾ ಇಲ್ಲ ಯಾವ ರೀತಿ ಥ್ರೆಡ್ ಗಳನ್ನ ಯೂಸ್ ಮಾಡಬಹುದು? ಮೇಡಮ್ ನಿಮ್ಗೆ ಥ್ರೆಡ್ ಬೇಕು ಅಂದ್ರೆ ನಮ್ಮಲ್ಲೇ ಥ್ರೆಡ್ ಅವೈಲೇಬಲ್ ಇದೆ. ನಿಮ್ಗೆ ಥ್ರೆಡ್ ಅಲ್ಲಾದ್ರೂ ಮಾಡ್ಕೋಬಹುದು, ಮಿರರ್ ಶೀಟ್ ಅಲ್ಲಿ ಇದೆ, ಮಿರರ್ ಶೀಟ್ ಆಪ್ಷನ್ಸ್ ಇದೆ, ಮಿರರ್ ಶೀಟ್ ಅಲ್ಲಿ ಮಾಡ್ಕೋಬಹುದು, ಜರಿ ಆಪ್ಷನ್ಸ್ ಇದೆ, ಜರಿಲ್ ಮಾಡ್ಕೋಬಹುದು. ಮತ್ತೆ ನಮ್ಗೆ ಬಾಲ್ ಚೈನ್ ಇಲ್ಲಿ ನೋಡ್ಬೋದು ನೀವು, ಬಾಲ್ ಚೈನ್ ಹಾಕಿದೀವಿ, ಬಾಲ್ ಚಾನಲ್ ಮಾಡ್ಕೋಬಹುದು. ಮತ್ತೆ ಕಾರ್ಡಿಂಗ್ ಇರುತ್ತೆ, ಕಾರ್ಡಿಂಗ್ ಅಲ್ಲೂ ನೀವು ಮಾಡ್ಕೋಬಹುದು ಮೇಡಮ್. ಡಿವೈಸ್ ನ ಅಟ್ಯಾಚ್ ಕೂಡ ಮಾಡ್ಕೋಬಹುದು ನಮ್ಮ ಮಿಷಿನ್ಸ್ ಗಳಿಗೆ. ಓಕೆ, ಡಬಲ್ ಹೆಡೆಡ್ ಆಗಿರೋದ್ರಿಂದ ಆ ಕಡೆ ನೀವು ಬಾಲ್ ಚೈನ್ ಹಾಕೊಂಡು ಈ ಕಡೆ ನೀವು ಸೀಕ್ವೆನ್ಸ್ ಅಥವಾ ಕಾರ್ಡಿಂಗು ಅದನ್ನ ಕೂಡ ಅಟ್ಯಾಚ್ ಮಾಡ್ಬಿಟ್ಟು ನೀವು ಹಾಕೋಬಹುದು ಮೇಡಮ್. ಮ್ಯಾಮ್ ನೆಕ್ಸ್ಟ್ ಕ್ವಶನ್, ಸೊ ಇವಾಗ ನೀವು ವರ್ಕ್ ಮಾಡ್ತಾ ಇದ್ರಲ್ಲ, ಸೊ ಯಾವ್ಯಾವ ರೀತಿಯಾದಂತ ಕ್ಲಾತ್ ಗಳ ಮೇಲೆ ವರ್ಕ್ ಮಾಡಬಹುದು? ನೋಡ್ಬೋದು ನೀವು. ಈಗ ಇದು ಆರ್ಗನಿಜಾ ಅಂತ ಕ್ಲಾತ್, ಆರ್ಗನ್ಸಾ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಬಂದಿದೆ. ನೀವು ಜರಿ ವರ್ಕ್ ಅಲ್ಲಾದ್ರೂ ಹಾಕೋಬಹುದು, ಕ್ಲಾತ್ ವರ್ಕ್ ಅಲ್ಲಾದ್ರೂ ಹಾಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಬಂದಿದೆ. ಓಕೆ, ಸೂಪರ್. ಮತ್ತೆ ನೋಡ್ಬೋದು ನೀವು ಇಲ್ಲಿ ನಮ್ ಮಿಷಿನ್ ಅಲ್ಲೇ ಆಗಿರೋದು ಬೀಡ್ಸ್ ವರ್ಕ್. ಇದು ಬಿಟ್ಸ್ ವರ್ಕ್. ಹಾ ಮೇಡಮ್, ಇದು ಫುಲ್ ಬೀಡ್ಸ್ ವರ್ಕ್. ಇದು ಬಂದ್ಬಿಟ್ಟು ಜರಿ ವರ್ಕ್ ಮೇಡಮ್, ಇದು ಜರಿ ವರ್ಕ್. ಹಾ ಮೇಡಮ್, ಇದು ಫುಲ್ ಜರಿಲೇ ಓಡಿಸಿರೋದು. ಇದು ಬಂದ್ಬಿಟ್ಟು ಮೇಡಮ್ ಮಲ್ಟಿ ಕಲರ್ ಅಲ್ಲಿ ಹಾಕಿರೋದು. ಮಲ್ಟಿ ಕಲರ್. ಹಾ ಮೇಡಮ್. ಸೊ ಅಂದ್ರೆ ಇವಾಗ ಕಸ್ಟಮರ್ಸ್ ಯಾವ ರೀತಿಯಾದಂತ ಒಂದು ವರ್ಕ್ ಗಳನ್ನ ಕೇಳ್ತಾರೆ, ಸೊ ಅದ್ರ ಮೇಲೆ ಸೊ ವರ್ಕ್ ಮಾಡ್ಕೊಡೋದಾದ್ರೆ ನೀವು ಎಷ್ಟು ದಿವಸ ತಗೊಳ್ತೀರಾ? ಅವರ್ಸ್, 1 hour, 2 hours? ಅವರ್ಸ್ ಲೆಕ್ಕ ಮೇಡಮ್, ಅವರ್ಸ್ ಲೆಕ್ಕ. ಸೊ ಅಂದ್ರೆ ಸೇಮ್ ಡೇನೆ ನೀವು ಡೆಲಿವರಿ
ಸೊ ಇದೇನಾದ್ರು ಡೆಲಿವರಿ ಏನಾದ್ರು ಜಸ್ಟ್ ನಿಮ್ಗೆ ನಿಮ್ಮ ಒಂದು ಏರಿಯಾ ಸರೌಂಡಿಂಗ್ ಅಲ್ಲಿ ಇಲ್ಲ ಮೇಡಮ್, ಎಲ್ಲಾದ್ರೂ ಯಾವ ಕಸ್ಟಮರ್ ಬಂದು ನಮ್ಗೆ ಇದು ಬ್ಲೌಸ್ ಎಂಬ್ರಾಯ್ಡಿಂಗ್ ಬೇಕು ಅಂತ ಅಂದ್ರೂ ನಾವು ಮಾಡ್ಕೊಡ್ತೀವಿ. ಈಗ ಎಮರ್ಜೆನ್ಸಿ ಅಂತ ಬಂದವ್ರಿಗೆ ಎಷ್ಟು ಬೇಗ ನೀವು ಹಾಕೊಡ್ತೀವಿ ಮೇಡಮ್. 3 hours ಅಲ್ಲಿ 3 hours ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಮೇಡಮ್. ಸೊ ಇವಾಗ ರೆಡಿ ಬ್ಲೌಸ್ ಇದ್ರೆ ಆಗತ್ತಾ, ಇಲ್ಲ ಅಂದ್ರೆ ಒಂದು ಪ್ಲೈನ್ ಬ್ಲೌಸ್ ಬೇಕು ಮೇಡಮ್. ರೆಡಿ ಬ್ಲೌಸ್ ಅಲ್ಲೆಲ್ಲ ಆಗಲ್ಲ. ಎಷ್ಟು ಒಂದು ಪ್ಲೈನ್ ಬ್ಲೌಸ್ ತಗೊಂಡ್ ಬರ್ಬೇಕು, ಆಮೇಲೆ ನೆಕ್ಸ್ಟ್ ಅವ್ರ ಏನೇ ಹೌದು, ಯಾಕಂದ್ರೆ ನೀವು ಪ್ಲೇನ್ ಬ್ಲೌಸ್ ಅಲ್ಲಿ ನಾವು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಯಾವ ಡಿಸೈನ್ಸ್ ಬೇಕು, ಎಷ್ಟು ಲೆಂತ್ ಬೇಕು, ಬ್ಯಾಕ್ ಗೆ ಯಾವ ತರ ಡಿಸೈನ್, ಫ್ರಂಟ್ ಗೆ ಯಾವ ತರ ಡಿಸೈನ್, ಮತ್ತೆ ಸ್ಲೀವ್ಸ್ ಗೆಲ್ಲ ಯಾವ ತರ ಬೇಕು ಅಂದ್ರೆ ನೀವು ಸ್ಟಿಚ್ಡ್ ಬ್ಲೌಸ್ ತಂದ್ರೆ ನಮ್ಗೆ ಹಾಕಕ್ ಕಷ್ಟ. ಓಕೆ, ಹಾಕಕ್ ಆಗೋದು ಇಲ್ಲ. ಸೊ ಅದಕ್ಕೋಸ್ಕರ ನಾವು ಪ್ಲೇನ್ ಬ್ಲೌಸ್ ಅಲ್ಲೇ ನಾವು ರೆಫರ್ ಮಾಡೋದು. ಇನ್ನು ಮೆಟೀರಿಯಲ್ಸ್ ಆದ್ರೆ ಸೊ ಏನೇನ್ ಮೆಟೀರಿಯಲ್ಸ್ ಗಳು ನಿಮ್ಮ ಹತ್ರ ಇರ್ಬೋದು? ಬನ್ನಿ ಮೇಡಮ್, ಆ ಕಡೆ ಸೈಡ್ ಇದೆ ಮೆಟೀರಿಯಲ್ಸ್ ತೋರಿಸ್ತೀನಿ. ಹೇಳಿ ಮ್ಯಾಮ್ ಈ ಒಂದು ಮೆಟೀರಿಯಲ್ಸ್ ಬಗ್ಗೆ. ಮೇಡಮ್ ಇವೆಲ್ಲ ಬಂದ್ಬಿಟ್ಟು ಸೆಮಿ ವಿಸ್ಕೋಸ್ ಥ್ರೆಡ್ಸ್ ಗಳು. ಇವು 200 ಮೀಟರ್ಸ್ ಬರುತ್ತೆ. ಪರ್ ಕೋನ್ ಬಂದ್ಬಿಟ್ಟು ನಿಮ್ಗೆ 30 rupees ಬೀಳುತ್ತೆ ಮೇಡಮ್. ನಮ್ಮಲ್ಲೇ ನೋಡಿ ನೀವು ನೋಡ್ಬೋದು, ಮಿರರ್ ಶೀಟ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನೋಡಿ ಎಲ್ಲಾ ಸೈಜಸ್ ಅಲ್ಲೂ ಅವೈಲೇಬಲ್ ಇದೆ ಮಿರರ್ ಶೀಟ್ಸ್ ಗಳು. ಓಕೆ, ಮತ್ತೆ ಮೇಡಮ್ ಅಲ್ಲಿ ನಿಮ್ಗೆ ತೋರಿಸ್ತೇನೆ ನಾನು. ನೋಡಿ ಮಲ್ಟಿ ಕಲರ್ ಅಲ್ಲಿ ಆಗಿರೋದು ಡಿಸೈನ್ಸ್ ಅಂತ ಒಂದು, ಇವೆಲ್ಲ ಮಲ್ಟಿ ಕಲರ್ ಮೇಡಮ್ ನಿಮ್ಗೆ. ಸೊ ಅಂದ್ರೆ ಥ್ರೆಡ್ ಅಲ್ಲೇ ಬಂದ್ಬಿಡುತ್ತೆ. ಹೌದು ಮೇಡಮ್, ಥ್ರೆಡ್ ಅಲ್ಲೇ ಬರುತ್ತೆ. ಅಂದ್ರೆ ಈಗ ಮಲ್ಟಿ ಕಲರ್ ಜಸ್ಟ್ 2 ಕಲರ್ಸ್ ಅಷ್ಟೇ ಮಾತ್ರ ಇರುತ್ತಾ? ಇಲ್ಲ ಮೇಡಮ್, ಮಲ್ಟಿ ಕಲರ್ ಅಲ್ಲಿ ಇಲ್ಲ ಮೇಡಮ್, ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲೊಂದಿದೆ, ಇಲ್ಲಿ ನೋಡ್ಬೋದು, ಇಲ್ಲಿ ಕಲರ್ಸ್ ಗಳಿಲ್ಲವೆ. ಕಲರ್ಸ್ ಗಳು ಅವೈಲೇಬಲ್ ಇದೆ ಮೇಡಮ್ ಮಲ್ಟಿ ಕಲರ್ಸ್ ಅಲ್ಲಿ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಗಂಟನ ಬರೀ ಮಲ್ಟಿ ಕಲರ್ ಥ್ರೆಡ್ಸ್ ಗಳೇ. ನಿಮ್ಗೆ ಯಾವ ಕಲರ್ ಥ್ರೆಡ್ ಬೇಕೋ ಆ ಕಲರ್ ಥ್ರೆಡ್ ಅಲ್ಲಿ ಹಾಕೊಂಡು ಓಡಿಸಬಹುದು ಮೇಡಮ್. ಓಕೆ, ಜಾಸ್ತಿ ಲುಕ್ ಕಾಣಿಸೋದು ಫ್ಲವರ್ಸ್, ಬರ್ಡ್ಸ್ ಗೆ ಚೆನ್ನಾಗಿ ಲುಕ್ ಅವೆಲ್ಲ ಕಾಣಿಸುತ್ತೆ ಮೇಡಮ್. ಓಕೆ ಮೇಡಮ್, ನಿಮ್ಗೆ ಪರ್ ಕೋನ್ ಬಂದ್ಬಿಟ್ಟು ಇವು 2000 ಮೀಟರ್ಸ್ ಇರುತ್ತೆ. ಮತ್ತೆ ಪರ್ ಕೋನ್ ಪ್ರೈಸ್ ಬಂದ್ಬಿಟ್ಟು 30 rupees ಇರುತ್ತೆ ಮೇಡಮ್. ಇವು 30 rupees. ಸೊ ಸ್ಟಾರ್ಟಿಂಗ್ ಅಂದ್ರೆ ಇದು 2000 ಮೀಟರ್ಸ್ ಇರುತ್ತೆ. ಹೌದು ಮೇಡಮ್, ಅದಕ್ಕಿಂತ ಕಮ್ಮಿ ಏನಾದ್ರು ಸಿಗುತ್ತೆ? ಇಲ್ಲ ಅದಕ್ಕಿಂತ ಜಾಸ್ತಿ ಏನಾದ್ರು? ಇಲ್ಲ ಮೇಡಮ್, ಅದಕ್ಕಿಂತ ಜಾಸ್ತಿನೂ ಸಿಗಲ್ಲ, ಅದಕ್ಕಿಂತ ಕಮ್ಮಿನೂ ಸಿಗಲ್ಲ. ಜಸ್ಟ್ ಫಿಕ್ಸೆಡ್ ಮೇಡಮ್, 2000 ಆಗಿರುತ್ತೆ. ಹಾ ಮೇಡಮ್. ಸೊ ಇದೆಲ್ಲಾನು ಕೂಡ ಒಂದು ಸಿಂಗಲ್ ಕಲರ್ಸ್ ಇರೋಂತದ? ಇವೆಲ್ಲ ಸಿಂಗಲ್ ಕಲರ್ಸ್ ಮೇಡಮ್. ಮೇಡಮ್ ಇದು ಪ್ರೈಸ್ ಬಂದ್ಬಿಟ್ಟು ಪಾಲಿಸ್ಟರ್ ಅಂತ, ಇದ್ರ ಪ್ರೈಸ್ ಬಂದ್ಬಿಟ್ಟು 22 ಇದೆ. ಇದು ಬಂದ್ಬಿಟ್ಟು ಸೆಮಿ ವಿಸ್ಕೋಸ್ ಥ್ರೆಡ್ ಅಂತ ನಿಮ್ಗೆ 35 rupees ಅಲ್ಲಿ ಸಿಗುತ್ತೆ. ಇವೆಲ್ಲ ಬಂದ್ಬಿಟ್ಟು ಮೇಡಮ್ ಜಾಸ್ತಿ ನಮ್ಮಲ್ಲಿ ರನ್ನಿಂಗ್ ಇರೋದೇ ಸೆಮಿ ವಿಸ್ಕೋಸ್. ನಿಮ್ದೇ ಮ್ಯಾನುಫ್ಯಾಕ್ಚರ್? ಹೌದು ಮೇಡಮ್, ನಮ್ದೇ ಮ್ಯಾನುಫ್ಯಾಕ್ಚರ್ ಇದೆ. ಎಲ್ಲ ತ್ರಿಬಲ್ ಆರ್ ಮ್ಯಾನುಫ್ಯಾಕ್ಚರ್ ಮೇಡಮ್. ಓಕೆ, ಹಾ. ಸೊ ಆಲ್ಮೋಸ್ಟ್ ಎಲ್ಲಾನು ಕೂಡ ಇದೆಲ್ಲ 30 rupees ಇರುವಂತದ್ದು. 30 rupees ಇದೆ ಮೇಡಮ್. ಎಲ್ಲ ಆಲ್ಮೋಸ್ಟ್ ಕಲರ್ ನಿಮ್ಮ ಹತ್ರ ಸಿಗುತ್ತೆ? ಎಲ್ಲಾ ಕಲರ್ ಅವೈಲೇಬಲ್ ಇದೆ ಮೇಡಮ್. ಇದು ಬಂದ್ಬಿಟ್ಟು ಆಯಿಲ್ ಸ್ಪ್ರೇ ಮೇಡಮ್. ಆಯಿಲ್ ಸ್ಪ್ರೇ ಕೂಡ ನಮ್ಮಲ್ಲೇ ಸಿಗುತ್ತೆ. ನೋಡ್ಬೋದು ಮೇಡಮ್, ಬೀಟ್ಸ್ ಅಲ್ಲಿ ಕೂಡ ನಿಮ್ಗೆ ಕಲರ್ ಆಪ್ಷನ್ಸ್ ಗಳು ಸಿಗುತ್ತೆ, ಮತ್ತೆ ಸೈಜಸ್ ಗಳು ಸಿಗುತ್ತೆ, ಶೇಪ್ ಗಳು ಸಿಗುತ್ತೆ ಮೇಡಮ್ ನಿಮ್ಗೆ. ಶೇಪ್ ಗಳಂದ್ರೆ ಯಾವ್ಯಾವ ರೀತಿ ಶೇಪ್ ಗಳು? ನೋಡಿ, ಇಲ್ಲಿ ರೌಂಡ್ ಇದೆ, ಇಲ್ಲಿ ಕಟ್ಟದಂದ್ರೆ ಸ್ವಲ್ಪ ಉದ್ದ ಇರೋ ಬೀಟ್ಸ್ ಇದಾವೆ. ಓಕೆ, ಉದ್ದ ಇರೋ ಬೀಟ್ಸ್ ಅಲ್ಲಿ ಕೂಡ ನಿಮ್ಗೆ ಕಲರ್ಸ್ ಸಿಗುತ್ತೆ. ಇಲ್ಲಿ ನೋಡಿ, ರೌಂಡ್ ಬೀಟ್ಸ್ ಅಲ್ಲಿ ನಿಮ್ಗೆ ಇದೆಲ್ಲ ಕಲರ್ಸ್ ಗಳು ಸಿಗುತ್ತೆ. ಓಕೆ, ನೆಕ್ಸ್ಟ್ ಮ್ಯಾಮ್ ಇದು ಮೇಡಮ್ ಇದು ಕ್ಲಾತ್ ಕೂಡ ನಮ್ಮಲ್ಲೇ ಸಿಗುತ್ತೆ. ಪರ್ ಮೀಟರ್ 70 rupees ಇದೆ. ನೋಡ್ಬೋದು, ಕಲರ್ಸ್ ಕೂಡ ಅವೈಲೇಬಲ್ ಇದೆ ನಮ್ಮಲ್ಲಿ. ಓಕೆ, ಅಂದ್ರೆ ಅವರು ತಗೊಂಡ್ ಬರ್ಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರನೇ ಸಿಕ್ಕಿರುವಂತದ್ರಲ್ಲಿ ಅದ್ರಲ್ಲೇ ವರ್ಕ್ ಕೂಡ ಮಾಡ್ಕೋಬಹುದು ಮೇಡಮ್. ಸೊ ಡಿಫ್ರೆನ್ಸ್ ಏನಾದ್ರು ಸಿಗ್ಬೋದಾ? ಅಂದ್ರೆ ಎಲ್ಲಾನು ಕೂಡ ನಿಮ್ಮ ಹತ್ರ ಒಂದು ಕ್ಲಾತ್ ಪ್ಲಸ್ ವರ್ಕ್ ಎಲ್ಲ ಮಾಡೋದ್ರಿಂದ ಏನಾದ್ರು ಕನ್ಸೆಷನ್ ಏನಾದ್ರು ಡಿಸ್ಕೌಂಟ್ಸ್ ಏನಾದ್ರು ಸಿಗ್ಬೋದು? ಮಾಡ್ತೀವಿ ಮೇಡಮ್, ಮಾಡ್ತೀವಿ. ನಮ್ಮಲ್ಲಿ ತ್ರಿಬಲ್ ಆರ್ ಮಿಷಿನ್ ತಗೊಂಡಿರೋರ್ಗೆ ಮಾತ್ರ ಕನ್ಸೆಷನ್ ಇರುತ್ತೆ ಮೇಡಮ್. ಇದು ಬಂದ್ಬಿಟ್ಟು ಬಾಬಿನ್ ಕೇಸ್ ಮೇಡಮ್. ಇವೆಲ್ಲ ನಿಮ್ಗೆ ಮಿಷಿನ್ ಜೊತೆನೆ ಕೊಡ್ತೀವಿ. ಟೂಲ್ ಕಿಟ್ ಅಲ್ಲಿ ಬಾಬಿನ್ ಆಗಿರ್ಬೋದು, ನೀಡಲ್ಸ್ ಆಗಿರ್ಬೋದು, ಪ್ರತಿಯೊಂದು ಟೂಲ್ ಕಿಟ್ ಅಲ್ಲಿ ಸಿಗುತ್ತೆ ಮೇಡಮ್ ನಿಮ್ಗೆ. ಇವೆಲ್ಲ ಬಂದ್ಬಿಟ್ಟು ಮೇಡಮ್ ಜರೀಸ್ ಗಳು, ನೀವು ನೋಡ್ಬೋದು ಅಲ್ಲಿ ಜರಿಲ ಹಾಕಿದ್ದು ಕಲರ್ ಜರೀಸ್ ಅಲ್ಲಿ ಎಲ್ಲ ಇವು ಜರೀಸ್ ಗಳು ಮೇಡಮ್. ಕಲರ್ಸ್ ಕೂಡ ಜರೀಸ್ ಅಲ್ಲಿ ಅವೈಲೇಬಲ್ ಇದೆ ಮೇಡಮ್. ಎಷ್ಟು ಜರೀಸ್ ಕಲರ್ಸ್ ಗಳು ಸಿಗ್ಬೋದು ನಿಮ್ಮ ಹತ್ರ? ಮೇಡಮ್ 20 ಕಲರ್ಸ್ ಜರಿ ಸಿಗುತ್ತೆ ಮೇಡಮ್. 20 ಕಲರ್ಸ್? ಹಾ ಮೇಡಮ್. ಎಲ್ಲಾನು ಕೂಡ ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರ್? ಹೌದು ಮೇಡಮ್, ಹೌದು. ಓಕೆ. ಇನ್ ಕೇಸ್ ಮೇಡಮ್ ನಿಮ್ಗೆ ಇದು ಈ ಬಾರ್ಡರ್ ಬೇಡ, ನಮ್ಗೆ ಜಸ್ಟ್ ಇವೆರಡೇ ಬೇಕು, ಇಲ್ಲಾಂದ್ರೆ 3 ಲೇಯರ್ ಬೇಕು ಅಂತ ಕಸ್ಟಮರ್ ಬೇಡಿಕೆ ಇರ್ತಾರೆ. ಸೊ ಅದಕ್ಕೋಸ್ಕರ ನಮ್ಮಲ್ಲೇ ಡಿಸೈನರ್ ಇದಾರೆ, ಇವರು ತೇಜಸ್ವಿನಿ ಅಂತ. ಮ್ಯಾಮ್ ನಮಸ್ತೆ. ಮ್ಯಾಮ್ ನಮಸ್ತೆ. ಸೊ ನೀವ್ ಅಂದ್ರೆ ವರ್ಕ್ ಡಿಸೈನ್ಸ್ ಬಗ್ಗೆ ಎಲ್ಲ ನೀವೇ ಕೂಡ ಮಾಡ್ಕೊಡ್ತೀರಾ ಅಂತ ಹೇಳಿದ್ರು. ಸೊ ವರ್ಕ್ ಮಾಡೋದಾದ್ರೆ ಡಿಸೈನ್ಸ್ ಆದ್ರೆ ನೀವು ಎಷ್ಟು ನಿಮಿಷದಲ್ಲಿ ಮಾಡ್ಕೊಡ್ತೀರಾ? ಸೇಮ್ ಡೇನೇ ಡೆಲಿವರಿ ಇರುತ್ತಾ, ಇಲ್ಲ ಎಷ್ಟು ಅವರ್ ನೀವು ತಗೊಳ್ತೀರಾ ಒಂದು ಡಿಸೈನ್ ಮಾಡ್ಕೊಡೋದಕ್ಕೆ? ನೀವು ನಮ್ಮ ಕಸ್ಟಮರ್ಸ್ ಇವಾಗ ನಮ್ಗೆ ಫೋಟೋ ಅಲ್ಲಿ ಫಾರ್ವರ್ಡ್ ಮಾಡ್ತಾರೆ. ನಮ್ಗೆ ಅಂದ್ರೆ ಅವ್ರಿಗೆ ಯಾವ ರೀತಿ ಬೇಕು ಸೆಟ್ಟಿಂಗ್ಸ್ ಮಾಡೋದಾಗ್ಲಿ, ಇಲ್ಲ ಡಿಸೈನ್ ಚಿಕ್ಕದ್ ಬೇಕು ಅಂದ್ರೆ, ದೊಡ್ಡದ್ ಬೇಕು ಅಂತ ಅಂದ್ರೆ, ಇಲ್ಲಾಂದ್ರೆ ನೀವು ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಸೊ ಆ ಕಸ್ಟಮರ್ಸ್ ಗೆ ಸೊ ಮಿನಿಮಮ್ ಎಷ್ಟು ಅವರ್ ಬೇಕಾಗುತ್ತೆ ನಿಮ್ಮ ಒಂದು ಡಿಸೈನ್ಸ್ ನೀವು ಮಾಡ್ಕೊಡೋದಕ್ಕೋಸ್ಕರ? ಆದ್ರೆ ಮ್ಯಾಮ್
ನಮ್ ಮ್ಯಾಕ್ಸಿಮಮ್ ಅಂದ್ರೆ 1 hour ತಗೊಳ್ತೀವಿ. ಮ್ಯಾಕ್ಸಿಮಮ್ 1 hour. ಸೊ ಅದಕ್ಕಿಂತ ನಿಮ್ಗೆ ಒಂದು ಬಿಲೋ 1 hour ಒಳಗಡೆ ಕಂಪ್ಲೀಟ್ ಮಾಡ್ಕೊಡ್ತೀರಾ. ಓಕೆ, ಒಂದಷ್ಟು ಡಿಸೈನ್ಸ್ ಗಳನ್ನ ತೋರಿಸಿ ಮ್ಯಾಮ್. ಮ್ಯಾಮ್ ಈ ತರ ಇರುತ್ತೆ. ಕಸ್ಟಮರ್ಸ್ ಏನು ಅಂತಂದ್ರೆ ಇದು ವೈಟ್ ವಿಡ್ತ್ ಆಗಿರ್ಲಿ, ಬ್ರಾಡ್ ಮಾಡೋದಾಗಿರ್ಲಿ, ಇಲ್ಲ ನೀವು ಕ್ರಿಯೇಟ್ ಮಾಡೋದಾಗಿರ್ಲಿ, ಸೊ ಈ ತರ ಕೇಳ್ತಾರೆ ಕಸ್ಟಮರ್ಸ್. ಸೊ ಅದನ್ನ ನಾವು ರೆಡಿ ಮಾಡ್ಕೊಳ್ತೀವಿ. ಸೊ ಮಲ್ಟಿ ಕಲರ್, ಸಿಂಗಲ್ ಕಲರ್, ಸಿಂಗಲ್ ಲೇಯರ್ ಆ ರೀತಿ ಎಲ್ಲ ಇರುತ್ತೆ. ಮತ್ತೆ ಕಲರ್ಸ್ ಸಿಂಪಲ್ ಆಗಿರೋದನ್ನ ಗ್ರ್ಯಾಂಡ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಸೊ ಅದನ್ನ ಈ ತರ ಮಾಡ್ಕೊಡ್ತೀವಿ. ಮತ್ತೆ ಇಲ್ಲಿ ಡಿಸೈನ್ಸ್ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು, ಇದನ್ನೇ ಗ್ರ್ಯಾಂಡ್ ಕೂಡ ಮಾಡ್ಕೋಬಹುದು. ಓಕೆ, ಇದು ಓನ್ಲಿ ಫಾರ್ ನೆಕ್ ಡಿಸೈನ್. ಸೊ ಕಂಪ್ಲೀಟ್ ಆಗಿ ಬ್ಲೌಸ್ ಗೆ ಪೂರ್ತಿ ಬೇಕು ಅನ್ನೋದಾದ್ರೂ ಕೂಡ ನೀವು ವರ್ಕ್ ಮಾಡ್ಕೊಡ್ತೀರಾ. ಸೊ ಆ ರೀತಿಯಾದಂತ ಒಂದು ಡಿಸೈನ್ ಇದ್ರೆ ತೋರಿಸಿ ಮ್ಯಾಮ್. ಕಂಪ್ಲೀಟ್ ಬ್ಲೌಸ್ ವರ್ಕ್ ಯಾವ್ದಾದ್ರು ಇದ್ರೆ. ಸೊ ಇದು ಕಂಪ್ಲೀಟ್ ಬ್ಲೌಸ್ ಬೇಕಾಗಿರುವಂತದ. ಇಲ್ಲಿ ಫ್ರಂಟ್ ಬರ್ತದೆ, ಇದು ಫ್ರಂಟ್ ಇರುತ್ತೆ. ಓಕೆ, ಹ್ಯಾಂಡ್ಸಿಗೂ ಇದೇ ತರ ಇರುತ್ತೆ. ಇಲ್ಲಿ ತೋರಿಸಿದ್ರೆ ನಿಮ್ಗೆ ಯಾವ ತರ ನಮ್ದ್ರಲ್ಲಿ ಬಂದ್ಬಿಟ್ಟು ಇವಾಗ ಟ್ರೈನಿಂಗ್ ಕೂಡ ಕೊಡ್ತಾ ಇದೀವಿ. ಸೊ ನಿಮ್ ಹತ್ರ ಟ್ರೈನಿಂಗ್ ಆಪ್ಷನ್ಸ್ ಕೂಡ ಇದೆಯಾ? ಸೊ ಯಾವ ರೀತಿ ಇದೆ ಮ್ಯಾಮ್ ಅದು? ಸೊ ಮಷಿನ್ ಕಸ್ಟಮರ್ಸ್ ತಗೊಂಡೋದವರಿಗೆ ಅಕಸ್ಮಾತ್ ಏನಾದ್ರು ಎಡಿಟಿಂಗ್ ಆಪ್ಷನ್ ನಮ್ಗೆ ಇದೆಯಾ ಅಂತ ಕೇಳ್ತಿರ್ತಾರೆ. ಸೊ ಹಂಗಾಗಿ ಅವ್ರಿಗೂ ಎಡಿಟಿಂಗ್ ಆಪ್ಷನ್ಸ್ ಕೊಡ್ತಾ ಇದೀವಿ, ಅವ್ರಿಗೂ ಹೇಳ್ಕೊಡ್ತಾ ಇದೀವಿ. ಮೇಡಮ್ ನಿಮ್ ಹತ್ರ ಮಿಷಿನ್ಸ್ ಪರ್ಚೇಸ್ ಮಾಡಿದ್ರೆ ಏನೆಲ್ಲ ಫ್ರೀ ಮೆಟೀರಿಯಲ್ಸ್ ಗಳು ಸಿಗ್ಬೋದು? ಮೇಡಮ್ ನಿಮ್ಗೆ 1 ವರ್ಷ ಫ್ರೀ ಸರ್ವಿಸ್ ಸಿಗುತ್ತೆ, 1 ವರ್ಷ ವ್ಯಾರಂಟಿ ಕಾರ್ಡ್ ಸಿಗುತ್ತೆ. ಇಲ್ಲಿ ನೋಡಬಹುದು, ವ್ಯಾರಂಟಿ ಕಾರ್ಡ್ ಅಲ್ಲಿ ISO ಸರ್ಟಿಫೈಡ್ ರಿಜಿಸ್ಟ್ರೇಷನ್ ಇದೆ. ಹೌದು ಮೇಡಮ್, ಹೌದು ಮೇಡಮ್. ನಿಮ್ಗೆ ಕಸ್ಟಮರ್ ಅಗ್ರಿಮೆಂಟ್ ಪೇಪರ್ ನಾವು ಕೊಡ್ತೀವಿ. ಮತ್ತೆ ನಿಮ್ಗೆ 5 ಆಲ್ಬಮ್ ಬುಕ್ಸ್ ನ ಕೊಡ್ತೀವಿ, ಕ್ಯಾಟ್ಲಾಗ್ ಬುಕ್ಸ್ ಗಳನ್ನ ಕೊಡ್ತೀವಿ. ಒಂದು ಬಾಬಿನ್ ಥ್ರೆಡ್ ಕೊಡ್ತೀವಿ, 4 ಜರೀಸ್ ನ ಕೊಡ್ತೀವಿ, 5 ಮಿರರ್ ಶೀಟ್ ಕೊಡ್ತೀವಿ, 12 ಥ್ರೆಡ್ಸ್ ನ ಕೊಡ್ತೀವಿ, ಮತ್ತೆ ಬಾಬಿನ್ ವೈಡಿಂಗ್ ಮಿಷಿನ್ ಕೊಡ್ತೀವಿ, ಫ್ರೇಮ್ ಸೆಟ್, ಲೋಗೋ ಫ್ರೇಮ್ ಸೆಟ್ ಹಾಕೊಂಡು ಕೊಡ್ತೀವಿ, ಮತ್ತೆ UPS ಮತ್ತೆ ಕ್ಯಾನ್ವಾಸ್ ರೋಲ್ ಇವೆಲ್ಲ ಪ್ಯಾಕ್ ಆಗಿ ಈ ತರ ಈ ಥ್ರೆಡ್ ಏನಿದೆ, ಇಷ್ಟು ಥ್ರೆಡ್ ಏನಿದೆ ಈ ತರ ಪ್ಯಾಕ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಈ ತರ ಪ್ಯಾಕ್ ಫುಲ್ ಸೆಟ್ ಅಂಡ್ ಪ್ಯಾಕ್ ಅಲ್ಲಿ ಸಿಗುತ್ತೆ ಮೇಡಮ್. ಓಕೆ, ಸೊ ಇದು ಮ್ಯಾಮ್ ಇದು ಕ್ಯಾನ್ವಾಸ್ ರೋಲ್ ಮೇಡಮ್. ಇದು ನೀವು ಕ್ಲಾತ್ ಹಾಕ್ತಿವಲ್ಲ, ನಾವು ಕ್ಲಾತ್ ಕೆಳಗಡೆ ಹಾಕೋ ಒಂದು ಬೇಸಿಕ್ ಥಿಂಗ್ ಇದು. ಫಸ್ಟ್ ಹಾಕ್ಬಿಟ್ಟು ನಾವು ಮಿಷಿನ್ ರನ್ ಮಾಡಿ. UPS ಅಂದ್ರೆ ಎಷ್ಟು ನಿಮಿಷ ಬರುತ್ತೆ, ಅಂದ್ರೆ ಎಷ್ಟು ಅವರ್ ಬರ್ಬೋದು ಇದೊಂದು ಸರ್ವಿಸ್ ಮಾಡ್ಸೋದಾದ್ರೆ? ಎಷ್ಟು ನಿಮಿಷ ಬರ್ಬೋದು ಮ್ಯಾಮ್? ಮೇಡಮ್ 20 ಮಿನಿಟ್ಸ್ ಬರುತ್ತೆ ಮೇಡಮ್. 20 ಮಿನಿಟ್ಸ್ ಇರುತ್ತೆ. ಪವರ್ ಹೋದ್ರೆ ಡಿಸೈನ್ ಜಂಪ್ ಆಗ್ತಾನೆ ಇರ್ಲಿ ಅನ್ನೋ ಪರ್ಪಸ್ಗೋಸ್ಕರ ನಾವು UPS ನ ಕೊಡ್ತಾ ಇದ್ದೀವಿ ಮೇಡಮ್. ಓಕೆ, ಥ್ಯಾಂಕ್ ಯು. ಸೊ ಅಂದ್ರೆ ಇದು ಕೂಡ ಒಂದು ಫ್ರೀ ಆಪ್ಷನ್. ಹೌದು ಮೇಡಮ್, ಇಲ್ಲಿ ಏನೇನ್ ತೋರಿಸ್ತಾ ಇದೀವಿ ಎಲ್ಲ ಫ್ರೀ ಮೆಟೀರಿಯಲ್ಸ್. 20,000 ಆಗೋಷ್ಟು ಮೆಟೀರಿಯಲ್ಸ್ ನಾವು ಮಿಷಿನ್ ಜೊತೆ ಫ್ರೀ ಆಗಿ ಕೊಡ್ತೀವಿ ಮೇಡಮ್. ಸೂಪರ್ ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್.